ಸರ್, ಇವತ್ತು ಸುಮಲತಾ ಮೈಸೂರಿನಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ, ಸಂಪರ್ಕ ಪ್ರಚಾರ ಇಲ್ಲ, ಅವ್ರು BJPಯ ಪಕ್ಷಕ್ಕೇನು ಸೇರ್ಪಡೆ ಆಗಿದ್ದಾರೆ. ಅದಕ್ಕೆ ಕುರಿತವಾಗಿ BJPಯ ನಾಯಕರು ಅವರಿಗೆ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗಬೇಕು ಅಂತಕ್ಕಂಥದ್ದನ್ನು ಸೂಚನೆ ಕೊಡ್ತಾರೆ, ಅದನ್ನು ಪಾಲನೆ ಮಾಡ್ತಾರೆ. ತಮಗೆ ತಮ್ಮ ಕ್ಷೇತ್ರದಿಂದ ನಮಗೂ ಕೊಡ್ಬೋದು, ಇನ್ನೂ 4 ದಿವಸ ಇದೆಯಲ್ಲ. BJPಯಿಂದ ಅದು ಅವ್ರ ಡೈರೆಕ್ಷನ್ ಎಲ್ಲಿ ಕೊಡ್ತಾರೋ ಅಲ್ಲಿ ಹೋಗ್ತೀನಿ ಅಂತ ಅವರೇ ಹೇಳಿದ್ದಾರೆ ಸಾರ್ವಜನಿಕವಾಗಿ. ಬಹುಶಃ ಇನ್ನೂ 3-4 ದಿವಸ ಇದೆ. BJP ನಾಯಕರು ಮಂಡ್ಯಗೂ ಬರ್ತಕ್ಕಂಥದ್ದಕ್ಕೆ ಸೂಚನೆ ಕೊಡ್ಬೋದು. ಇನ್ನೂ ಡೇಟ್ ಫಿಕ್ಸ್ ಆಗಿದೆ. ನನಗಿನ್ನೂ ಸೂಚನೆ ಬಂದಿಲ್ಲ, ನೋಡೋಣ. ಇವತ್ತು ಗುರುಗಳ ಭೇಟಿ ಅಷ್ಟೇ. ನಾನು ಮೈಸೂರಿಗೆ ಬಂದಾಗ ಅವ್ರನ್ನ ಗುರುಗಳನ್ನು ಭೇಟಿ ಮಾಡಿ ಅವ್ರ ಆಶೀರ್ವಾದ ಪಡೆಯೋದು ಒಂದು 30-40 ವರ್ಷದಿಂದ ನಮ್ಗೆ ನಿರಂತರವಾಗಿ ನಡೆದಿದೆ. ಅದೇ ರೀತಿಯಲ್ಲಿ ಇವತ್ತು ಸಹ ಇಲ್ಲ, ನಾನು ಮೊನ್ನೆ ಚುಂಚನಗಿರಿ ಕ್ಷೇತ್ರದ ನಮ್ಮ ಮಠಾಧೀಶರನ್ನು ಭೇಟಿ ಮಾಡಿದಾಗಲೂ ಒಂದು ಮಾತು ಹೇಳಿದ್ದೇನೆ, ಗುರುಗಳನ್ನು ರಾಜಕೀಯಕ್ಕೆ ಎಳೆಯಲ್ಲ, ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ಳಲ್ಲ ಅಂತ. ಇಲ್ಲೂ ಹೇಳೋದಷ್ಟೇ, ಸುತ್ತೂರು ಕ್ಷೇತ್ರ ನಮ್ಮ ತಂದೆಯವರ ಕಾಲದಿಂದ ಈ ಕ್ಷೇತ್ರಕ್ಕೆ ಭಕ್ತಿ ಇಟ್ಕೊಂಡು ಬಂದಿರತಕ್ಕಂಥದ್ದು. ನಮಗೂ ಅವ್ರು ಕಲಿಸಿರ್ತಕ್ಕಂಥದ್ದು ಅದೇ ವಿಷಯನೇ, ಭಕ್ತಿ, ಸುತ್ತೂರು ಮಠದ ಬಗ್ಗೆನೂ ಗೌರವ ಇರಬೇಕು ಅಂತ. ನಾವು ಮೈಸೂರಿಗೆ ಬಂದಂಥ ಎಲ್ಲ ಸಂದರ್ಭದಲ್ಲೂ ಗುರುಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯತಕ್ಕಂಥದ್ದು ನಮ್ಮ ದಿನನಿತ್ಯದ ಡ್ಯೂಟಿ. ಇಲ್ಲಿ ಬಂದಾಗ ಈಗ ಅದು ಕಾಂಗ್ರೆಸ್ನವರಿಗೆ ಇಂಥ ಒಂದು ಪರಿಸ್ಥಿತಿಗಳು ನೋಡಿದಾಗ ಅವರಿಗೆ ಉತ್ತರ ಕೊಡಬೇಕು. ನಾವು ಈ ಥರ ಮಾಡಿದ್ರೆ ಅವರು ಹೋದರೆ ತಪ್ಪಿಲ್ಲ, ನಾವು ಹೋದ್ರೆ ಮಾತ್ರ ತಪ್ಪು ಅಂತಕ್ಕಂಥ ಬಿಂಬಿಸ್ಕೊಳ್ಳೋಕೆ ಹೋಗ್ತಾರಲ್ಲ, ಅದಕ್ಕೆ ನಾವು ಉತ್ತರ ಕ್ಲಾರಿಫಿಕೇಶನ್ ಕೊಡಬೇಕಾದ ಅನಿವಾರ್ಯತೆಯಲ್ಲಿ ಇದ್ದೇವೆ. ಇಲ್ಲ, ಅವರು ಸುತ್ತೂರು ಬುದ್ಧಿಯವರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಪ್ರತಿದಿನ ಸಾವಿರಾರು ಜನ ಮಠಕ್ಕೆ ಬರ್ತಾರೆ. ಪ್ರತಿದಿನ ನಾನಿವತ್ತು ಬಂದಾಗೆ ಅವರು ಭಕ್ತರುಗಳು ಬಂದಿದ್ದಾರೆ. ಅದಕ್ಕೇನು ಯಾವ ವಿಶೇಷ ಏನಿಲ್ಲ.